ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೆಂಗೆ ಮಂಗಳಸೂತ್ರ ಪೊಣಿಸ್ಬೇಕಂತ ಹೇಳ್ಕೊಡ್ತೀನಿ. ಮಂಗಳ ಅಂದರೆ ಪವಿತ್ರ, ಸೂತ್ರ ಅಂದರೆ ಹಾರ ಎಂದರ್ಥ. ಸೊ ಮಂಗಳಸೂತ್ರ ಹೆಂಗೆ ಪೊಣಿಸೋದು ಅಂತ ಹೇಳ್ತೀನಿ. ಫಸ್ಟು ನನ್ನ ತಾಳಿಯಲ್ಲಿ ಅದನ್ನು ನಾವು ತಂತಿಯಲ್ಲಿ ಕಟ್ಟಿದ್ದಾರೆ. ಸೊ ತಂತಿಯಲ್ಲಿ ಪೊಣಿಸಿದ್ದಾರೆ. ತಂತಿಯಲ್ಲಿ ಪೊಣಿಸಿ ಈ ಕಡೆಗೊಂದು ರೌಂಡ್, ಈ ಕಡೆಗೊಂದು ರೌಂಡ್, ಆವಾಗ ತಾಳಿಯಲ್ಲೂ ಮಿಸ್ ಕಾಡಲ್ಲ. ಸೊ ಇದು ನಮ್ಮ ತಾಳಿ. ಸೊ ಈ ನಮ್ಮ ತಾಳಿಯಲ್ಲಿ ಒಂದು ಹಾಗಲಕಾಯಿ ಬೇವಿನಕಾಯಿ ಅಂತ ಹಾಕಿದ್ದಾರೆ. ಯಾಕಂದರೆ ಮನೇಲಿ ಯಾರಿಬ್ಬರು ದೊಡ್ಡವರು ಇದ್ದರು ಅಂದರೆ ಈ ಥರದ ಹಾಗಲಕಾಯಿ ಬೇವಿನಕಾಯಿ ಅಂತ ಅದನ್ನು ಹಾಕ್ತಾರೆ ನಮ್ಮ ಕಡೆಗೆಲ್ಲ. ಸೊ ಅದನ್ನು ಪೊಣಿಸಿದ್ದಾರೆ. ಸೊ ಈ ಥರ ನಮ್ಮ ತಂತಿಯಲ್ಲಿ ಈ ಕಡೆ ಹಿಂಗೆ ಸುತ್ತ ಕೊಟ್ಟಿದ್ದಾರೆ. ಸೊ ನಾವು ಈ ಕಡೆ ಈ ತಂತಿ ಒಳಗೆ ನಾವು ಶಿವದಾರ ಅಂತ ಸಿಗುತ್ತೆ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ. ಸೊ ಆ ಥರ ತೊಗೊಳ್ರೆ ಅದು ತುಂಬ ಗಟ್ಟಿಯಾಗಿರುತ್ತೆ, ಹರಿಯೋದಿಲ್ಲ ಜಲ್ದಿ. ಹಾಗಾಗಿ ನೀವು ಅದನ್ನು ತೊಗೋಬೇಕು. ಸೊ ಈ ಕಡೆ ಒಂದು ದಾರ, ಈ ಕಡೆ ಒಂದು ಶಿವದಾರ ಅಂತ ಸಿಗುತ್ತೆ. ಅದನ್ನು ಈ ಥರ ಫುಲ್ ಬಿಡಿಸ್ಕೊಂಡು ಈ ಥರ ಮಡ್ಚಿರುತ್ತೆ. ಅದನ್ನು ಅದರೊಳಗೆ ಆ ತಂತಿ ಒಳಗೆ, ಆ ತಂತಿ ಈ ಥರ ಹಿಂಗೆ ಸುತ್ತಕೊಟ್ಟಿರ್ತಾರಲ್ಲ ಅದನ್ನು ಇದ್ರೊಳಗೆ ಹಿಂಗೆ ಹಾಕ್ಕೊಳ್ರಿ. ನೋಡಿರಿ ಈ ಥರ ಪೊಣಿಸ್ಬೇಕು. ಫಸ್ಟು ನೋಡಿರಿ ಈ ಥರ ಹಿಂಗೆ ಒಳಗೆ ಹೋಗಬೇಕು. ನೋಡಿರಿ ಈ ಥರ ಮಡ್ಚಿರಬೇಕು. ಈ ಥರ ಹಿಂಗೆ ಒಳಗೆ ಈ ಥರ ಹಿಂಗೆ ಮಡ್ಚಿರಬೇಕು. ಈ ಥರ ಹಿಂಗೆ ಒಳಗೆ ಹಾಕಿರಿ. ಒಳಗೆ ಹಾಕಿ ಅದನ್ನು ಈ ಥರ ಹಿಂಗೆ ಹೊರ ತೆಗೀರಿ. ನೋಡಿರಿ ಈ ಥರ ಹಿಂಗೆ ಒಳಗಿಂದ ಹಾಕಿರಿ. ಇದೊಂದು ಗಂಟು ಮಾಡ್ಕೊಳ್ರಿ. ಓಕೆನಾ? ಅದಾದಮೇಲೆ ಅವೆರಡು ಮುಂದುಗಡೆ ಇರೋ ದಾರಾನ ಅದನ್ನು ಮತ್ತೆ ಆ ತಂತಿ ಒಳಗೆ ಹಾಕಿರಿ. ನೋಡಿರಿ ಈ ಥರ ಅದನ್ನು ಎರಡನ್ನೂ ಅನ್ನದಲ್ಲಿ ಅಥವಾ ಎದರದಾರ ಬಾಯಲ್ಲಿ ಇದು ಮಾಡ್ಕೊಂಡಾರ ನೀವು ಅದನ್ನು ಅದರೊಳಗೆ ಹಾಕ್ಕೊಳ್ಬೇಕು. ಆ ತಂತಿ ಇರುತ್ತೆ ನೋಡಿರಿ, ಆ ಥರ ತಂತಿ ಒಳಗೆ ಹಾಕ್ಕೊಂಡು ಅದನ್ನು ಈ ಥರ ಹಿಂಗೆ ಒಳಗಿಂದ ಹಿಂಗೆ ಹಾಕ್ಕೊಂಡು ಹಿಂಗೆ ಎಳ್ಕೊಬೇಕು. ಈ ಥರ ಒಂದು ಗಂಟು ಹಾಕೋಬೇಕು. ನೋಡಿರಿ ಈ ಗಂಟು ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಅಂದರೆ ನಿಮ್ಮ ತಾಳಿ ಹರಿಯೋದಿಲ್ಲ, ಗಟ್ಟಿಯಾಗಿ ಇರುತ್ತೆ. ಅದು ಲಡ್ಡಾದಮೇಲೆ ಆ ದಾರ ತುಂಬ ಸೌದು ಆಮೇಲೆ ಅದು ಹರಿಯೋದು. ಅಲ್ಲಿ ತನಕ ಹರಿಯೋಲ್ಲ, ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗೂ ಇರುತ್ತೆ. ಸೊ ಅದೇ ಥರನೇ ನೀವು ಆ ಕಡೆ ಕೂಡ ಮಾಡ್ಕೋಬೇಕು. ನೋಡಿರಿ ಈ ಕಡೆ 2 ಎಳೆ ರೆಡಿ ಆಯಿತು, ಆ ಕಡೆಗೂ ಅದೇ ಥರ 2 ಎಳೆ ರೆಡಿ ಮಾಡ್ಕೋಬೇಕು. ಸೊ ಇದು ನಮಗೆ ಸರಾಗವಾಗಿ ಮುತ್ತುಗಳು ಹೋಗಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡಬೇಕು ಅಂದರೆ ನೇಲ್ ಪಾಲಿಶ್ ಇರುತ್ತಲ್ಲ, ಆ ನೇಲ್ ಪಾಲಿಷ್ನ ಅದಕ್ಕೆ ಹಚ್ಕೋಬೇಕು. ಸೊ ಆ ಥರ ಹಚ್ಕೊಳ್ಳೋದ್ರಿಂದ ತಾಳಿ ಸರಾಗವಾಗಿ ಅದರೊಳಗೆ ಮುತ್ತುಗಳು ಸರಾಗವಾಗಿ ಅದರೊಳಗೆ ಹೋಗ್ತವೆ. ನೋಡಿರಿ ಈ ಥರ ಹಿಂಗೆ ಅದಕ್ಕೆ ಚೂಪ್ ಇರುತ್ತಲ್ಲ, ಆ ಚೂಪಿಗೆ ಹಚ್ಕೋಬೇಕು. ಸೊ ತಾಳಿನ ಯಾವಾಗಲೂ ನೀವು ಸಂಜೆ ಹೊತ್ತು, ಶುಕ್ರವಾರ, ಮಂಗಳವಾರ ಅವಾಗೆಲ್ಲ ಪೊಣಿಸ್ಬಾರ್ದು. ಯಾವಾಗಲೂ ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಈ ರಾಹುಕಾಲ ಆ ಥರ ಟೈಮಲ್ಲಿ ನೋಡ್ಕೊಂಡೆಲ್ಲ ಪೊಣಿಸ್ಬೇಡ್ರಿ. ಸೊ ಸಂಜೆ ಹೊತ್ತಂತರೂ ಲಕ್ಷ್ಮಿ ಬರ್ತಾಳೆ, ಆ ಟೈಮಲ್ಲಿ ದೇವ್ರ ಲಕ್ಷ್ಮಿ ಬರೋ ಕಾರಣ ಅವತ್ತು ಪೊಣಿಸ್ಬಾರ್ದು. ಸೊ ಶುಕ್ರವಾರ, ಮಂಗಳವಾರ ಅವಾಗೆಲ್ಲ ಪೊಣಿಸ್ಬಾರ್ದು. ಸೊ ರಾಹುಕಾಲ ಎಲ್ಲ ನೋಡ್ಕೊಂಬಿಟ್ಟು ಕರೆಕ್ಟ್ ಟೈಮ್ ನೋಡ್ಕೊಂಬಿಟ್ಟು ತಾಳಿನ ಪೊಣಿಸ್ಬೇಕು. ಅದಕ್ಕೆ ಅದರೇ ಆದ ಮಹತ್ವಗಳಿದ್ದಾವೆ. ಸೊ ಹಾಗಾಗಿ ಕೂಡ ತಾಳಿ ದಾರನ ಪೊಣಿಸಬೇಕಾದ್ರೆ ಟೈಮ್ ನೋಡಿ, ರಾಹುಕಾಲ ಇದ್ದ ಟೈಮಲ್ಲಿ ತಾಳಿಯನ್ನು ನಾವು ಯಾವಾಗಲೂ ಪೊಣಿಸ್ಬೇಕು. ತಾಳಿ ಯಾವಾಗಲೂ ಎದೆ ಭಾಗದಲ್ಲಿ ಬರೋ ಥರನೇ ನಾವು ಪೊಣಿಸ್ಕೋಬೇಕು. ಯಾಕಂದರೆ ಎದೆ ಭಾಗದಲ್ಲಿ ನಮಗೆ ಅದು ತಾಳಿ ಬಂಗಾರದಿರೋದ್ರಿಂದ ನಮಗೆ ಸ್ಥಿರತೆ ಇರುತ್ತೆ. ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ತಾಳಿಯನ್ನು ಕಟ್ಟಿರೋದು, ತಾಳಿಯ ಮಹತ್ವ ಇರೋದು. ಸೊ ಹಾಗಾಗಿ ನಾವು ಯಾವಾಗಲೂ ತಾಳಿನ ಎದೆ ಭಾಗದ ಬರೋ ಥರನೇ ಉದ್ದಕ್ಕೆ ನೋಡ್ಕೊಂಬಿಟ್ಟು ಪೊಣಿಸ್ಕೋಬೇಕು. ಸೊ ನೋಡಿರಿ ಈ ಥರ ನೇಲ್ ಪಾಲಿಶ್ ಹತ್ತಿರದಿಂದ ಮುತ್ತು ನೋಡಿರಿ ಎಷ್ಟು ಚೆನ್ನಾಗಿ ಅದರೊಳಗೆ ಹೆಂಗೆ ಹೋಗ್ತಿದ್ದಾವೆ ನೋಡಿರಿ, ಸರಾಗವಾಗಿ ಹೋಗ್ತವೆ. ಸೊ ನೀವು ಭಾಳ ಕಷ್ಟಪಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಒಬ್ಬರೇನೂ ಪೊಣಿಸ್ಬೋದು, ಇಲ್ಲಾಂದರೆ ಯಾರು ನಿಮ್ಮ ಜೊತೆಗಿದ್ರು ಅಂದರೆ ಇಬ್ಬರು ಕೂಡ ಪೊಣಿಸ್ಬೋದು. ಸೊ ಜಲ್ದಿ ಆಗಬೇಕಂದ್ರೆ ಇಬ್ಬರು ಪೊಣಿಸ್ಬೇಕು. ನೋಡಿರಿ ಈ ಥರ ಹಿಂಗೆ ಮುತ್ತುಗಳನ್ನು ಅದರೊಳಗೆ ಜೋಡಿಸ್ಕೊತ ಹೋಗಬೇಕು. ಸೊ ಅದು ಫುಲ್ ಒಂದು ಉದ್ದಕ್ಕೆ ಆಗೋ ತನಕನೂ ಈ ಥರ ಪೊಣಿಸ್ಬೇಕು. ಸೊ ಆ ಕಡೆಗೂ ಹಾಗೆ ಥರನೇ ಮಾಡಿಕೊಂಡು ಮುತ್ತುಗಳನ್ನು ಪೊಣಿಸ್ಕೊತ ಬರಬೇಕು. ನೋಡಿರಿ ಮಂಗಳಸೂತ್ರಕ್ಕೆ ಈ ಥರ ಕರಿಮಣಿನ ಪೊಣಿಸ್ಬೋದು. ನಿಮಗೆ ಬೇಕಂದರೆ ಮಧ್ಯದಲ್ಲಿ ಸಕ್ಕರೆ ಮಣಿ ಅಂತ ಸಿಗುತ್ತೆ, ಅಂಥದ್ದು ಹಾಕ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಬಂಗಾರ ಗುಂಡಿನ ಈ 4 ಕರಿಮಣಿಗಳು ಮತ್ತು 4 ಬಂಗಾರ ಗುಂಡುಗಳನ್ನ ಹಾಕೋಬೋದು. ಸೊ ಹಾಗಾಗಿ ಅದು ಏನದು ಒಂಥರ ಬಂಗಾರದ್ದು ತಾಳಿ ಥರನೇ ಕಣ್ಣಂಗೆ ಕಾಣುತ್ತೆ. ನೋಡಿರಿ ಈ ಥರ
ಕರಿಮಣಿನೂ ಹಾಕ್ಬೋದು. ಇಲ್ಲಾಂದರೆ 4 ಕರಿಮಣಿನ ಆ ಥರನೂ ಯೂಸ್ ಮಾಡ್ಕೊಂಡು ನೀವು ಹಾಕ್ಕೊಳ್ರಿ. ಇಲ್ಲ ಸಕ್ಕರೆ ಗುಂಡನ್ನ ಹಾಕ್ಕೊಳ್ರಿ. ನೋಡಿರಿ ಈ ಥರ ಉದ್ದಕ್ಕೆ ರೆಡಿ ಆಯಿತು. ಸೊ ಈ ಉದ್ದಕ್ಕೆ ರೆಡಿ ಆದಮೇಲೆ ತಾಳಿ ಚೈನು ಅದು ಕರೆಕ್ಟಾಗಿ ಸಮವಾಗಿದೆಯಾ ಇಲ್ಲ ಅಂತ ನೋಡಬೇಕು. ಸೊ ಈ ಕಡೆ ಇಲ್ಲ ಹೆಚ್ಚು ಕಮ್ಮಿ ಇತ್ತು ಅಂದರೆ ಈ ಕಡೆದು ಮುತ್ತುಗಳನ್ನ ತೆಗೆದು ಆ ಕಡೆದಕ್ಕೆ ಹಾಕ್ರಿ. ಅದೇ ಥರನೇ ಆ ಕಡೆಗೂ ಕೂಡ ರೆಡಿ ಮಾಡ್ಕೊಳ್ರಿ. ಎರಡೂ ಸಮ ಬರೋ ಹಾಗೆ ನೀಟಾಗಿ ಎಳೆದಿಡ್ಕೊಂಡು ನೀವು ಯಾವಾಗಲೂ ತಾಳಿ ಚೈನ್ನ ರೆಡಿ ಮಾಡ್ಕೋಬೇಕು. ಸೊ ಅದಾದಮೇಲೆ 4 ಕಡೆಗೂ ಸಮವಾಗಿ ಬರಬೇಕು. ಸೊ ಅಲ್ಲಿ ಥರ ನೀಟಾಗಿ ಎಳೆದು ಇಟ್ಕೊಳ್ರಿ ಆ ತಾಳಿ ಚೈನ್ನ. ನೋಡಿರಿ ಅದು ಒಂದು ಹೆಚ್ಚು ಕಮ್ಮಿ ಇತ್ತು, ಹಾಗಾಗಿ ನಾನು ಮತ್ತೆ ಮುತ್ತುಗಳನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿರಿ, ಇಲ್ಲಾಂದರೆ ನೀವು ತಾಳಿ ಏನಾರು ಹೋಗಬೇಕು ಅಂದರೆ ಈ ಥರ ಸುಟ್ಕೊಳ್ಳಬೋದು. ಸುಟ್ರೂ ಜಲ್ದಿ ತಾಳಿ ಹೋಗ್ತವೆ. ಒಂದು ನೇಲ್ ಪಾಲಿಶ್ ಹಚ್ಬೋದು, ಅನ್ನ ಹಚ್ಬೋದು, ಫೆವಿಕಾಲ್ ಹಚ್ಬೋದು. ಇಲ್ಲಾಂದರೆ ಈ ಥರ ಸುಟ್ಟಿರುತ್ತಲ್ಲ ಅದಕ್ಕೆ ಹಾಕ್ಬೋದು. ಹಾಕೋದ್ರಿಂದ ನಿಮ್ಮ ತಾಳಿ ಆರಾಮಾಗಿ ಜಲ್ದಿ ನೀವೇ ತುಂಬ ವೇಗವಾಗಿ ನೀವೇ ಏನದು ಹಾಕ್ಬೋದು ಅದರೊಳಗೆ. ನೋಡಿರಿ ಈ ಥರ ಮುತ್ತುಗಳನ್ನು ಅದರೊಳಗೆ ಸರಾಗವಾಗಿ ಹೋಗುತ್ತೆ. ನೋಡಿರಿ ಈ ಥರ ಸಮವಾಗಿ 4 ಸಮವಾಯಿತು. ಸೊ 4 ಸಮವಾದಮೇಲೆ ಅದನ್ನು ಈ ಥರ ನೀಟಾಗಿ ಜಗ್ಗಿಡ್ಕೊಂಡು, ಸೊ ಅದು ಸಮವಾಗಿದೆ ಅಂತ ನೋಡ್ಕೊಂಡಾದ್ಮೇಲೆ ಅದಕ್ಕೆ 4 ಸೇರಿಸಿ ಒಂದು 2-3 ಗಂಟನ್ನು ಹಾಕಬೇಕು. ಇದು ನನ್ನ ಮದುವೆಯಲ್ಲಿ ಇದ್ದಿದ್ದ ತಾಳಿಗಳೇ, ಅವೇ ಮುತ್ತುಗಳನ್ನ ನಾನು ಇದಕ್ಕೆ ಪೊಣಿಸಿರೋದು. ಸೊ ಅವೇ ತುಂಬ ಮಹತ್ವವಾದದ್ದು, ಹಾಗಾಗಿ ನಾನು ಅವನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಸಕ್ಕರೆ ಮಣಿನ ಯೂಸ್ ಮಾಡ್ಕೋಬೋದು, ನೀವು ಇಲ್ಲ ಬಂಗಾರ ಗುಂಡನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಸಣ್ಣ ತಾಳಿನೂ ಕೂಡ ನೀವು ಹಾಕ್ಕೋಬೋದು. ಸಣ್ಣ ತಾಳಿ ಏನು ಅದು ಹೋಗ್ಬೇಕಂದ್ರೆ ಏನು ಭಾಳ ಕಷ್ಟ ಆಗೋಲ್ಲ. ನಾನು ಹೇಳಿದ್ನಲ್ಲ, ನೇಲ್ ಪಾಲಿಶು, ಫೆವಿಕಾಲು, ಅನ್ನ ಅಥವಾ ಈ ಥರ ಸುಟ್ಟುಬಿಟ್ಟು ಕೂಡ ನೀವು ಅದನ್ನು ತೆಳ್ಳಗೆ ಮಾಡಿಕೊಂಡು ಸರಾಗವಾಗಿ ಬೇಗನೆ ಪೊಣಿಸ್ಬೋದು. ನೋಡಿರಿ ಈ ಥರ ಗಂಟು ಹಾಕಬೇಕು. ಗಟ್ಟಿ ಆಗೋ ಥರ ನೋಡಿರಿ ಈ ಥರ ಸರಾಗಿ ಏನಿಲ್ಲ, ಈ ಥರ ಗಟ್ಟಿ ಆಗ್ಬೋದು. ನೋಡಿರಿ ತುಂಬ ಸುಲಭವಾಗಿ ನೀವೇ ಮನೆಯಲ್ಲೇ ಸೊ ಯಾರ್ದು ಸಹಾಯ ಇಲ್ಲದೆ ಆರಾಮಾಗಿ ನೀವೇ ಥರ ಹಿಂಗೆ ತಾಳಿನ ಪೊಣಿಸ್ಬೋದು. ನೋಡಿರಿ ಈ ಥರ ಪೊಣಿಸಿ ಸೊ 1-2-3 ಗಂಟನ್ನು ಹಾಕ್ಕೊಳ್ರಿ. ಯಾಕಂದರೆ ಅದು ಆವಾಗ ಸರಾಗ ಬಿಚ್ಚೋದಿಲ್ಲ. ಆ ಕಾರಣಕ್ಕೋಸ್ಕರ ತಾಳಿನ ಸರಾಗವಾಗಿ ಇದನ್ನ ಮಾಡಿ ಕಟ್ತಾ ಇರೋದು. ನೋಡಿರಿ ಈ ಥರ ಕಟ್ಟಾದಮೇಲೆ ಸೊ ಅದನ್ನು ತುದಿ ಇರುತ್ತಲ್ಲ, ನೋಡಿರಿ ಈ ಥರ ಕಟ್ಟಬೇಕು. ನೋಡಿರಿ ಈ ಥರ ಗಟ್ಟಿ ಆಗೋ ಥರ ನಮ್ಮಮ್ಮ ಕಟ್ತಾ ಇದ್ದಾರೆ. ಸೊ ಈ ಥರ ಕಟ್ಟಾದಮೇಲೆ ಸೊ ಈ ಥರ ಕಟ್ಟಾಗಿದೆ. ಇದಕ್ಕೆ ನೆಕ್ಸ್ಟು ಕಡ್ಡಿಪಟ್ಟಣ ತಗೊಳ್ರಿ. ಕಡ್ಡಿಪಟ್ಟಣ ತಗೊಂಡು ಅದನ್ನು ತುದಿನ ನೀಟಾಗಿ ಸುಡ್ರಿ. ಸೊ ಸುಡೋದ್ರಿಂದ ಅದು ಸ್ಪ್ಲಿಟ್ ಆಗೋಲ್ಲ, ಎರಡು ಬೇರೆ ಆಗೋಲ್ಲ, ಎರಡು ಹತ್ರನೇ ಇರುತ್ತೆ. ನೋಡಿರಿ ಈ ಥರ ಹೆಂಗೆ ಸುಡಬೇಕು. ಅವಾಗ ದಾರ ಅದ್ರ ತಾನೇ ಇದಾಗುತ್ತೆ. ನಿಮಗೆ ಎಷ್ಟು ಅಳ್ತೇವೆ ಕರೆಕ್ಟ್ ಎದೆ ಭಾಗದಲ್ಲಿ ಬರೋಂಗೆ ಮಾಡ್ಕೊಳ್ರಿ. ಸೊ ಅದರಿಂದ ನಿಮಗೆ ಸ್ಥಿರತೆ ಇರುತ್ತೆ ಮತ್ತು ಏಕಾಗ್ರತೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಕರೆಕ್ಟ್ ಎದೆ ಭಾಗದ ಅಳತೆ ಮಾಡಿಕೊಂಡು ಸೊ ಅದನ್ನು ನೀಟಾಗಿ ಸುಟ್ಕೊಳ್ರಿ. ನೋಡಿರಿ ಈ ಥರ ಸುಟ್ರಿ. ಈ ಥರ ಸುಟ್ಟುಬಿಟ್ಟು ನಿಮ್ಮ ಮಂಗಳಸೂತ್ರ ನೀವು ಹಾಕ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಆರಾಮಾಗಿ ಒಬ್ಬರೇ ಕೂತ್ಕೊಂಡು ಆರಾಮಾಗಿ ಮಂಗಳಸೂತ್ರನ ಹಾಕ್ಕೋಬೋದು. ನೋಡಿರಿ ಸುಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಇದನ್ನು ಮಾಡಬೇಕು ಅಷ್ಟೇ. ನೋಡಿರಿ ಇಷ್ಟು ಮಾಡಿದರೆ ಆಯಿತು. ಈ ಥರ ತುಂಬ ಸುಲಭವಾಗಿ ನೀವೇ ಮನೆಯಲ್ಲೇ ಮಂಗಳಸೂತ್ರನ ಹಾಕ್ಕೋಬೋದು. ಬಂಗಾರದ ಕೂಡ ಹಾಕ್ಕೋಬೋದು, ಅದಕ್ಕಿಂತ ಕರಿಮಣಿ ಹಾಕ್ಕೊಳ್ಳೋದು ತುಂಬ ಉತ್ತಮ. ನೋಡಿರಿ ತುಂಬ ಸುಲಭವಾಗಿ ಆಯಿತು. ಈ ಥರ ಸುಟ್ಟು ನಾವು ಸುಡೋದ್ರಿಂದ ಅದು ತುಂಬ ಬೇರೆ ಆಗಲ್ಲ. ಸೊ ನೋಡಿರಿ ಈ ಥರ ಹತ್ತಕ್ಕೆ ನಾವು ಇದನ್ನು ಸೂತ್ರನ ಇದು ಮಾಡ್ಬೋದು. ನೋಡಿರಿ ಈ ಥರ ರೆಡಿ ಆಯಿತು.